ಮಾನ್ವಿ ಪಟ್ಟಣದ ಎಪಿಎಂಸಿ ಎದುರುಗಡೆ ನುರಿತ ವೈದ್ಯರ ತಂಡವೇ ಆರಂಭಿಸಿದ ವಂಶವೃಕ್ಷ ಆಸ್ಪತ್ರೆ ಉದ್ಘಾಟನೆಗೊಂಡಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ವಂಶವೃಕ್ಷ ಆಸ್ಪತ್ರೆಯ ವೈದ್ಯ ದೇವರಾಜ ವರ್ಮ ಅವರು ತಂದೆಯ ಆಶಯದಂತೆ ನಡೆದುಕೊಂಡು ಮಾನ್ವಿಯಲ್ಲಿ ಜನಸೇವೆ ಮಾಡಲು ಮುಂದಾಗಿದ್ದಾರೆ. ದೇವರಾಜ ವರ್ಮ ವಂಶವೃಕ್ಷ ಆಸ್ಪತ್ರೆಯಲ್ಲಿ ಮಕ್ಕಳ ಕುರಿತು ಮತ್ತು ಸ್ತ್ರೀರೋಗದ ಚಿಕಿತ್ಸೆ ಸೇರಿದಂತೆ ಆರೋಗ್ಯದ ಸಂಬಂಧಿತ ವೈದ್ಯರು ಚಿಕಿತ್ಸೆ ನೀಡಲಿದ್ದಾರೆ. ವಿಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವೈದ್ಯ ದೇವರಾಜ ವರ್ಮ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ದೇವರಾಜ ಸ್ತ್ರೀರೋಗ ತಜ್ಞರು ಮಾನ್ವಿಯಲ್ಲಿ ನಾನು ಇಂದು ವಂಶವೃಕ್ಷ ಆಸ್ಪತ್ರೆ ಪ್ರಾರಂಭಿಸಿದ್ದೇನೆ. ಇದರಲ್ಲಿ ಎಲ್ಲ ತಜ್ಞರು ಇದ್ದಾರೆ. ನಾನು ಸ್ತ್ರೀರೋಗ ತಜ್ಞ, ನಮ್ಮ ವೈಫ್ ಧರ್ಮಪತ್ನಿ ಅವರು ಪೀಡಿಯಾಟ್ರಿಷಿಯನ್ ಮಕ್ಕಳದ್ದು, ಹಾಗೂ ನಮ್ಮ ಫ್ರೆಂಡ್ಸ್ ಸಾಯಿ ವಂಶಿ ಅವರು ಆರ್ಥೋಪೆಡಿಷಿಯನ್ ಅಲ್ಲಿದ್ದಾರೆ, ಹಾಗೂ ಬೇರೆ ಫಿಸಿಷಿಯನ್ ಡಾಕ್ಟರ್ ವಿನೋದ್ ಪಾಟೀಲ್ ಹಾಗೂ ನೆಫ್ರಾಲಜಿಸ್ಟ್ ಡಾಕ್ಟರ್ ಶಂಕರ್ ಗದ್ವಾಲ್ ಅವರು, ನಿಶಾಂತ್ ಪಾಟೀಲ್ ಕಾರ್ಡಿಯಾಲಜಿಸ್ಟ್, ಎಲ್ಲ ನುರಿತ ತಜ್ಞರು ಇಲ್ಲಿ ಬರ್ತಾರೆ. 2 ವಾರಕ್ಕೊಮ್ಮೆ ಸ್ಪೆಷಲಿಸ್ಟ್ ಬರ್ತಾರೆ. ಡೈಲಿ ನಾವು ವಿನೋದ್ ಸರ್ ಡಯಾಬಿಟಿಯಾಲಜಿಸ್ಟ್ ಅವರು, ಪೃಥ್ವಿ ಮಕ್ಕಳ ಡಾಕ್ಟರ್, ಸ್ಕ್ಯಾನಿಂಗ್ ಸೆಂಟರ್ ಇದೆ. ಎಲ್ಲರೂ ಮಾನ್ವಿ ಜನತೆ ಈ ಸ್ಕ್ಯಾನಿಂಗ್ ಸೆಂಟ್ರನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನಾವು ಯೂಶ್ವಲಿ ನಾವು ಓದಿದ್ದೆಲ್ಲ PUC ಆಯಿತು, ಸ್ಕೂಲ್ ಆಯಿತು, ಎಲ್ಲ ನಾವು ಓದಿದ್ದಿಲ್ಲ ಹೈದ್ರಾಬಾದ್ ರೀಜನಲ್ಲೇ. ಹಾಗಾಗಿ ನಾವು MBBS ರಿಮ್ಸ್ ಕಾಲೇಜಲ್ಲಿ ಮತ್ತು PG ಬಂದು ಬಳ್ಳಾರಿಯಲ್ಲೇ ಮಾಡಿದ್ದು. ಹಾಗಾಗಿ ನಾವು ಇಲ್ಲೇ ಸೇವೆ ಸಲ್ಲಿಸಬೇಕು. ರಾಯಚೂರು ಮಾನ್ವಿ ಆದ ತಾಲೂಕಲ್ಲಿ ನಮ್ಮದು ಪ್ರಾಪರು ದೇವದುರ್ಗ ಬಂದಿತ್ತು. ನಾವು ದೇವದುರ್ಗ ಆಗಲಿ ಅಥವಾ ಮಾನ್ವಿಯಲ್ಲೇ ನಮ್ಮ ತಂದೆಯವರು ಹೇಳಿದ್ರು ಏನು ಸೇವೆ ಮಾಡಿದ್ರು ಹಳ್ಳಿ ಕಡೆ ಯಾವುದೋ ತಾಲೂಕು ಪ್ಲೇಸಲ್ಲೇ ಮಾಡಿ ನಮ್ಮ ಜಿಲ್ಲೆಗೆ ನಾವು ಕೊಡುಗೆ ಕೊಡಬೇಕಂತ ಹೇಳಿದ್ರೆ ಅದಕ್ಕೆ ನಾವು ಇಲ್ಲೇ ಪ್ರಾರಂಭಿಸಿದ್ವಿ. ನನ್ನ ಮಗ ಡಾಕ್ಟ್ರು ದೇವರಾಜ್ ವರ್ಮ ಅವರು ಈ ಮಾನ್ವಿಯಲ್ಲಿ ಆಸ್ಪತ್ರೆಯನ್ನು ಈ ದಿನಾಂಕ 23/4/2026 ಓಪನಿಂಗ್ 11 ಗಂಟೆಗೆ ಆಗೈತಿ. ಮತ್ತು ಸುತ್ತಮುತ್ತಲಿನವರು ಬಂದು ಆರೋಗ್ಯ ತಜ್ಞರಿದ್ದಾರೆ, ಅವರಲ್ಲಿ ಬಂದು ತೋರಿಸಿಕೊಳ್ಬೇಕು. ಎಲ್ಲ ರೋಗ ರುಜಿನಗಳಿಗೆ ತಕ್ಕ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗಬೇಕು. ಹೌದ್ರಿ, ಮೈಸೂರು ಬೆಂಗಳೂರಲ್ಲಿ ಅವರೇನು ಹೋಗ್ತೀವಿ ಅಂದರು. ಆದ್ರೂ ನಾವು ಅಲ್ಲೇನು ಬೇಡಪ್ಪ, ಇಲ್ಲೇ ಸುತ್ತಮುತ್ತ ನಮ್ಮ ತಾಲೂಕುಗಳಲ್ಲೇ ಮಾಡಿರಿ, ಹೆಸರು ಬರಲಿ. ತಜ್ಞ ವೈದ್ಯರಿಲ್ಲ, ಒಳ್ಳೆ ವೈದ್ಯರಾಗಿ ನೀವು ಇಲ್ಲಿ ಸೇವೆ ಸಲ್ಲಿಸಿರಿ. ನಮ್ಮ ಮಗ ಮತ್ತು ನಮ್ಮ ಸೊಸೆ ಇಬ್ಬರು ತಜ್ಞ ವೈದ್ಯರು ಇದ್ದಾರೆ, ಅವರು ಚೆನ್ನಾಗಿ ಚಿಕಿತ್ಸೆ ಮಾಡಲಿ. ಮಾನ್ವಿಯಲ್ಲಿ ಸುತ್ತಮುತ್ತಲಿನ ನಮ್ಮ ಬಾಂಧವರು, ಅಣ್ಣ ತಮ್ಮಂದಿರು, ಸಹೋದರಿಯರಿಗೆ ಆಗ್ತಕ್ಕಂಥ ಗರ್ಭಿಣಾವಸ್ಥೆಯಲ್ಲಿ ಕಷ್ಟ ಇದ್ದರೆ ಬಂದು ತಕ್ಷಣ ಆಗಿಂದಾಗೆ ಸ್ಪಂದಿಸ್ತಾರೆ. ಅದಕ್ಕಾಗಿ ಇಲ್ಲಿ ಬಂದು ತೋರಿಸಿಕೊಡ್ಬೇಕು, ಮಾಡಬೇಕು. ಹಾಗೆ ಎಲ್ಲರೂ ಬಂದು ಆಶೀರ್ವದಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೆಸರು ಈಶಪ್ಪ ಕುಲಕರ್ಣಿ. ನಾನು ಡಾಕ್ಟರ್ ದೇವರಾಜ್ ವರ್ಮ ಅವರ ಇಡೀ ಆತ್ಮೀಯರು. ಅವರು ಮಾಡ್ತಕ್ಕಂಥ ಇಲ್ಲಿ ಮಾನವೀಯರು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂತಂದರೆ ನಮ್ಮ ಮಾನವಿಯಲ್ಲಿ ಅಗತ್ಯವಾಗಿ ಬೇಕಿರ್ತಕ್ಕಂಥ ಆಸ್ಪತ್ರೆಯನ್ನು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ದೇವರಾಜ ವರ್ಮ ಮತ್ತು ಡಾಕ್ಟರ್ ಪೃಥ್ವಿ ದೇವರಾಜ ವರ್ಮ ಅವರ ಸಾರಥ್ಯದಲ್ಲಿ ಇವತ್ತು ವಂಶವೃಕ್ಷ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಓಪನಿಂಗ್ ಆಗಿದೆ. ಈ ಓಪನಿಂಗ್ ಸಮಯದಲ್ಲಿ ಈ ಒಂದು ಡಾಕ್ಟರ್ ದೇವರಾಜ ವರ್ಮ ಅವರ ಒಂದು ತಂಡ ಏನಿದೆ, ಅಂದರೆ ಆ ತಂಡದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳ ನುರಿತಂಥ ಒಳ್ಳೆಯ ವೈದ್ಯರು ಈ ಒಂದು ಆಸ್ಪತ್ರೆಯಲ್ಲಿ ಲಭ್ಯ ಇದ್ದಾರೆ. ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಹೆಣ್ಣು ಮಕ್ಕಳ ಗರ್ಭಿಣಿ ಸ್ತ್ರೀಯರ ಮತ್ತು ಅನೇಕ ರೀತಿಯ ರೋಗಾಣುಗಳಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ನಮ್ಮ ದೇವರಾಜ್ ವರ್ಮ ಮತ್ತು ಪೃಥ್ವಿ ದೇವರಾಜ್ ವರ್ಮ ಮಾಡ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ವಂಶವೃಕ್ಷ ಆಸ್ಪತ್ರೆ ಬೆಳೀಲಿ. ಜೊತೆಗೆ ಈ ಒಂದು ಆಸ್ಪತ್ರೆಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ಇಲ್ಲಿ ನಮ್ಮ ಮಾನವೀಯ ಆಜುಬಾಜಿನ ಎಲ್ಲ ಜನರು ಸದುಪಯೋಗ ಪಡಿಸಿಕೊಂಡು ಆಮೇಲೆ ಒಳ್ಳೆಯ ಆರೋಗ್ಯವನ್ನು ಪಡಲಿಕ್ಕೆ ನಮ್ಮ ಆಸ್ಪತ್ರೆ ಯಾವಾಗಲೂ ಸಜ್ಜಾಗಿರುತ್ತೆ. 24/7 ಸೇವೆಯನ್ನು ಕೊಡುವಂಥ ಕೆಲಸ ನಮ್ಮ ಡಾಕ್ಟರ್ ದೇವರಾಜ್ ವರ್ಮ ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಬಂದು ಶುಭ ಹಾರೈಸಿ ಈ ಒಂದು ಆಸ್ಪತ್ರೆ ಏಳಿಗೆಗೆ ತಾವೆಲ್ಲ ಕೈ ಜೋಡಿಸಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ತೇನೆ.
ವರದಿ ಶಫೀಕ್ ಹುಸೇನ್, ಮಾನವಿ.